ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಮುದ್ದೆ ಯಾವ ರೀತಿ ಮಾಡೋದು ಅಂತ. ಮಧ್ಯಾಹ್ನ ಊಟಕ್ಕೆ ಏನೆಲ್ಲ ಪ್ರೋಟೀನ್ಸ್ ತೊಗೊಂಡ್ರೆ ತುಂಬ ಹೆಲ್ತ್ಗೆ ಒಳ್ಳೆಯದು, ಅದೇ ರೀತಿ ಡಯಟ್ ಮಾಡೋರು ಏನೆಲ್ಲ ತಿನ್ಬೋದು, ಅಂದರೆ ನಿಮ್ಮ ಡಯಟ್ ಪ್ಲ್ಯಾನಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡ್ಬೋದು ಅಂತ ನಿಮ್ಮ ಹತ್ರ ಚಿಕ್ಕದಾಗಿ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಮುದ್ದೆ ಯಾರಿಗಾದ್ರೂ ಕಷ್ಟ ಆದರೆ ಮಾಡೋದು ಈ ರೀತಿ ಮಾಡಿ, ತುಂಬ ಈಸಿ ಪ್ರೋಸೆಸ್ಸು, ಮತ್ತು ಒಂದು ಕಡೆನೂ ಗಂಟು ಕಟ್ಟಲ್ಲ. ಯಾವ ರೀತಿ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಒಂದು ಗ್ಲಾಸ್ ನೀರಿಗೆ ಎರಡು ತುತ್ತಷ್ಟು ಅನ್ನ ಹಾಕ್ಕೊಂಡಿದ್ದೆ ನಾನು. ಮತ್ತು ಇದು ಬಂದ್ಬಿಟ್ಟು 4 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ಬರುತ್ತಲ್ಲ, ರಾಗಿ ಹಿಟ್ಟನ್ನ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು, ಆ ಅನ್ನ ಇದೆಯಲ್ವಾ, ಅನ್ನ ಬೇಯಕ್ಕಿಟ್ಟಿದ್ದೆ ಅಲ್ವಾ, ಸೊ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ಆಯಿಲ್ ಅಥವಾ ತುಪ್ಪ, ನಾನು ತುಪ್ಪ ಹಾಕಬೇಕಂತ ಹೋಗ್ಬಿಟ್ಟು ಯಾವುದೋ ದಾಸದಲ್ಲಿ ಆಯಿಲ್ ಹಾಕಿದೆ. ನೀವು ತುಪ್ಪ ಹಾಕ್ಕೊಳ್ಳಿ, ತುಂಬ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಈ ಇದರಲ್ಲಿ ತುಂಬ ಐರನ್ ಕಂಟೆಂಟ್ ಮತ್ತು ಫೈಬರ್ ಮತ್ತು ಕ್ಯಾಲ್ಶಿಯಮ್ ಎಲ್ಲನೂ ಇರುತ್ತೆ. ತುಂಬ ಬೋನ್ಸ್ಗೆಲ್ಲನೂ ಮುದ್ದೆ ಸ್ಟ್ರೆಂತ್. ಸೊ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5 ಮಿನಿಟ್ಸ್ ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಂಡು 2 ಮಿನಿಟ್ಸ್ ಬಿಟ್ಟು ಮುದ್ದೆ ಕಟ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ತುಂಬ ಸಾಫ್ಟ್ ಆಗಿರುತ್ತೆ. ನಾವು ಇದರಲ್ಲಿ ಜಾಸ್ತಿ ಏನು ಹಿಟ್ಟನ್ನು ಯೂಸ್ ಮಾಡಿಲ್ಲ. 4 to 5 ಟೇಬಲ್ ಸ್ಪೂನ್ಸ್ ಅಷ್ಟೇ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ, ಮತ್ತು ಒಂಚೂರು ಆಯಿಲು. ನಾನು ಇದಕ್ಕೆ ಸಾಲ್ಟೂ ಹಾಕಿಲ್ಲ. ನೀವು ಬೇಕಂದರೆ ಒಂಚೂರು ಸಾಲ್ಟ್ ಹಾಕ್ಕೋಬೋದು. ನಾನು ಮಾಡಬೇಕಾದ್ರೆ ಸಾಲ್ಟ್ ಎಲ್ಲನೂ ಹಾಕಲ್ಲ. ಸೊ ಮುದ್ದೆ ಅಂತೂ ಸಾಫ್ಟಾಗಿ ಮುದ್ದೆ ರೆಡಿ ಆಯಿತು. ಈ ಮುದ್ದೆಗೆ ಒಂಚೂರು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಬೇಳೆ ಸಾರು ಏನೋ ಅಂದರೂ ಸಾರು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ತ್ಗೂ ಒಳ್ಳೆಯದು. ನಾನು ಒಂಚೂರು ತುಪ್ಪ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಬಾಣಂತಿರಿಗೆಲ್ಲ ತುಂಬ ತುಪ್ಪ ಕೊಡೋದು ಜಾಸ್ತಿ, ಯಾಕಂದರೆ ಬೋನ್ ಸ್ಟ್ರೆಂತ್ ಆಗುತ್ತೆ, ಅದೆಲ್ಲ ವೀಕ್ ಆಗುತ್ತೆ. ಮುದ್ದೆಗೆ ಸಾರಲ್ಲ, ಸಾರಿಗೆನೇ ಮುದ್ದೆ, ಆ ರೀತಿ ಸಾರು ಹಾಕ್ಕೊಂಡು ತಿನ್ನಬೇಕು ಡಯಟ್ ಮಾಡೋರು. ನಾನು ಮಧ್ಯಾಹ್ನ ಊಟದಲ್ಲಿ ಅಂತೂ ಸೊಪ್ಪು ಸಾರು ಮತ್ತು ಮುದ್ದೆ ಮತ್ತು ಆ್ಯಪಲ್ ಮತ್ತು ಸೌತೆಕಾಯಿ ತೊಗೊಂಡಿದ್ದೆ. ಅದೇ ರೀತಿ ಒಂದು ಸ್ಮಾಲ್ ಕಪ್ಪಲ್ಲಿ ರಸಮ್ ಮತ್ತು ಬಟರ್ ಮಿಲ್ಕು ತೊಗೊಂಡಿದ್ದೆ. ಇದು ಆಗಿತ್ತು ನನ್ನ ಮಧ್ಯಾಹ್ನ ಊಟ. ಮುದ್ದೆ ಎಷ್ಟು ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಇತ್ತು. ಈ ರೀತಿ ಬಿಸಿ ಬಿಸಿದು ಮಾಡಿಕೊಂಡ್ರೆ ಮುದ್ದೆ ಯಾರಿಗೆಲ್ಲ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ, ನನಗೂ ಮುದ್ದೆ ಇಷ್ಟ ಆಗಲ್ಲ, ಬಟ್ ಈ ರೀತಿ ಮಾಡ್ಕೊಂಡು ಬಿಸಿ ಬಿಸಿ ಅದು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆದಮೇಲೆ ರಸಮ್ಮು, ಇದು ಡೈಜೆಷನ್ಗೇನು ತುಂಬ ಒಳ್ಳೆಯದು, ಮತ್ತು ಬಟರ್ ಮಿಲ್ಕಲ್ಲಿ ಪ್ರೋಬಯೋಟಿಕ್ಸ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ನಾವು ಫೈಬರ್ಗೆ ಸೊಪ್ಪನ್ನೆಲ್ಲ ಯೂಸ್ ಮಾಡಿದ್ದೀವಲ್ವ, ಪಾಲಕು, ಮೇಥಿ ಮತ್ತು ಚಿಲ್ಕಾರೆ ಸೊಪ್ಪು ಹಾಕಿದ್ದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್.